ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನ ಧ್ಯಾನ ಮಾಡಿಕೊಳ್ಳುವ ಸ್ತ್ರೀ ಯಾಕೋಬೆದಳು. ಯಾಕೋಬೆದಳು ಯಾರು ಎಂದು ನೋಡುವುದಾದರೆ, ದೇವರ ಕೈಯಲ್ಲಿ ಬಲವಾಗಿ ಉಪಯೋಗವಾದ ವ್ಯಕ್ತಿ. ದೇವರ ಮಕ್ಕಳಾದ ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಬಿಡಿಸಿ ವಾಗ್ದಾನವಾದ ಕಾನಾನ್ ದೇಶಕ್ಕೆ ನಡೆಸಿದಂಥ ವ್ಯಕ್ತಿ. ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನು ಎಂದು ಅನಿಸಿಕೊಂಡಂತಹ ಮೋಶೆ. ಆಮೆನ್. ಇಂತಹ ಒಬ್ಬ ಭಕ್ತನಾದ ಮೋಶೆಯ ತಾಯಿಯೇ ಯಾಕೋಬೆದಳು. ಹಲ್ಲೆಲೂಯಾ. ಯಾಕೋಬೆದಳು ಅಂದರೆ ಅರ್ಥ ಮಹಿಮೆ ಉಂಟಾಗಲಿ ಎಂದು. ಯಾಕೋಬೆದಳು ಹೆಸರಿಗೆ ತಕ್ಕಂತೆಯೇ ತನ್ನ ಕುಟುಂಬವನ್ನು, ಮಕ್ಕಳನ್ನು ದೇವರ ಮಹಿಮೆಯಲ್ಲೇ ನಡೆಸಿದಂಥ ಕುಟುಂಬವಾಗಿ ಕಾಣಿಸುತ್ತಾರೆ. ವಿಮೋಚನಾ ಕಾಂಡ 6ನೇ ಅಧ್ಯಾಯದಲ್ಲಿ 20ರಲ್ಲಿ ನೋಡುವುದಾದರೆ, ಅಮ್ರೋಮನು ತನ್ನ ಸೋದರತ್ತೆಯಾದ ಯಾಕೋಬೆದಳನ್ನು ಮದುವೆ ಮಾಡಿಕೊಂಡನು. ಆಕೆ ಅವನಿಗೆ ಆರೋನನನ್ನು, ಮೋಶೆಯನ್ನು ಹೆತ್ತಳು. ವಿಮೋಚನಾ ಕಾಂಡ 2ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ, ಹೀಗಿರುವಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಮೋಶೆ ಹುಟ್ಟುವ ಸಮಯದಲ್ಲಿ ಫರೋಹನನು ಒಂದು ಕಠಿಣವಾದ ಆಜ್ಞೆಯನ್ನು ಕೊಟ್ಟಿದ್ದನು. ಏನೆಂದರೆ, ಹುಟ್ಟುವಂತ ಎಲ್ಲಾ ಇಬ್ರಿಯ ಗಂಡು ಕೂಸುಗಳನ್ನೆಲ್ಲ ನೈಲ್ ನದಿಯಲ್ಲಿ ಹಾಕಬೇಕು ಎಂದು ಆಜ್ಞೆಯನ್ನು ಕೊಟ್ಟಿದ್ದನು. ಆದ್ದರಿಂದ ಯಾಕೋಬೆದಳು ಮೋಶೆ ಹುಟ್ಟಿದ ಮೇಲೆ 3 ತಿಂಗಳು ಬಚ್ಚಿಟ್ಟಳು. ಆದರೆ ಮಗುವನ್ನು ಇನ್ನು ಹೆಚ್ಚು ಕಾಲ ಬಚ್ಚಿಡಲು ಸಾಧ್ಯವಿಲ್ಲ ಎಂದು ತಿಳಿದು ಒಂದು ಅಪ್ಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು, ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿದಳು. ನಂತರ ನೈಲ್ ನದಿಯ ಅಂಚಿನಲ್ಲಿ ಜಂಬು ಹುಲ್ಲಿನಲ್ಲಿಟ್ಟಳು. ಆ ಮಗುವಿಗೆ ಏನಾದರೂ ಆಗುತ್ತೆ ಎಂದು ತಿಳಿದುಕೊಳ್ಳುವುದಕ್ಕೆ ಆ ಕೂಸಿನ ಅಕ್ಕನನ್ನು ಇಟ್ಟಳು. ಹಲ್ಲೆಲೂಯಾ. ನಂತರ ಅಲ್ಲಿಗೆ ಫರೋಹನನ ಕುಮಾರ್ತೆಯು ಸ್ನಾನಕ್ಕಾಗಿ ಆ ನದಿಗೆ ಬಂದಳು. ಅವಳು ಗೆಳತಿಯರೊಂದಿಗೆ ನದಿಯಲ್ಲಿ ಇರುವಾಗ ಆ ಪೆಟ್ಟಿಗೆಯನ್ನು ನೋಡಿ ತನ್ನ ದಾಸಿಯನ್ನು ಕಳುಹಿಸಿ ಧರಿಸಿದಳು. ಆ ಪೆಟ್ಟಿಗೆಯನ್ನು ತೆರೆದಾಗ ಅದರಲ್ಲಿ ಬಹು ಸುಂದರವಾದ ಒಂದು ಕೂಸು ಇರಲು, ಆದರೆ ಅದರ ಮೇಲೆ ಕನಿಕರಪಟ್ಟಳು. ಇದು ಇಬ್ರಿಯರ ಮಕ್ಕಳಲ್ಲಿ ಒಂದಾಗಿರಬೇಕು ಎಂದು ಹೇಳಿದಳು. ಇದೆಲ್ಲವನ್ನು ದೂರದಲ್ಲಿ ನಿಂತು ನೋಡುತ್ತಿದ್ದಂಥ ಮೋಶೆಯ ಅಕ್ಕ ಅಲ್ಲಿಗೆ ಬಂದು, ಈ ಕೂಸನ್ನು ಹಾಲು ಕೊಟ್ಟು ಸಾಕುವುದಕ್ಕೆ ಒಬ್ಬ ದಾದಿಯನ್ನು ಕರೆಕೊಂಡು ಬರುತ್ತೇನೆ ಎಂದು ಹೇಳಿ ತನ್ನ ತಾಯಿಯಾದ ಯಾಕೋಬೆದಳನ್ನೇ ಕರೆದುಕೊಂಡು ಬಂದನು. ಯಾಕೋಬೆದಳು ಫರೋಹನನ ಮಗಳ ಹತ್ತಿರ ಬಂದಾಗ, ಫರೋಹನನ ಮಗಳು ಆ ಕೂಸನ್ನು ಯಾಕೋಬೆದಳಿಗೆ ಕೊಟ್ಟು, ನನಗೋಸ್ಕರ ಈ ಮಗುವನ್ನು ಸಾಕು ಎಂದು ಹೇಳಿದಳು. ಅದು ಮಾತ್ರ ಅಲ್ಲ, ನೀನು ಈ ಮಗುವನ್ನು ಸಾಕುವುದಕ್ಕೆ ಸಂಬಳವನ್ನು ಕೊಡುತ್ತೇನೆ ಎಂದಳು. ಯಾಕೋಬೆದಳು ಕೂಸನ್ನು ತೆಗೆದುಕೊಂಡು ಹೋಗಿ ಸಾಕಿದಳು. ಬಹುಶಃ ಈ ಲೋಕದಲ್ಲಿ ಮೊದಲು ತನ್ನ ಮಗುವನ್ನು ಸಾಕಲು ಸಂಬಳವನ್ನು ತೆಗೆದುಕೊಂಡವಳು ಯಾಕೋಬೆದಳೆ ಅನಿಸುತ್ತೆ. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ದೇವರು ನಮ್ಮ ಸಂಗಡ ಹೇಳುವುದು ಏನೆಂದರೆ, ನಮ್ಮ ಮಕ್ಕಳನ್ನು ದೇವರಿಗಾಗಿ ಬೆಳೆಸುವುದಾದರೆ ದೇವರು ಅವರನ್ನು ಅದ್ಭುತವಾಗಿ ಉಪಯೋಗ ಮಾಡುತ್ತಾರೆ. ಯಾಕೋಬೆದಳನ್ನು ನೋಡಿದರೆ ಎಷ್ಟು ಒಂದು ಕಠಿಣವಾದ ಪರಿಸ್ಥಿತಿಯಲ್ಲಿ ಮೋಶೆ ಹುಟ್ಟಿದಾಗ ಮಗು ತುಂಬಾ ಸುಂದರವಾಗಿದೆ ಎಂದು ಎಷ್ಟು ಖುಷಿ ಪಟ್ಟಿರುತ್ತಾರೆ. ಆದರೆ ನನ್ನ ಕೈಯಿಂದ ನನ್ನ ಮಗನು ಜಾರಿ ಹೋದನು, ಮತ್ತೆ ನನ್ನ ಮಗನನ್ನು ನೋಡುವುದಕ್ಕೆ ಆಗುವುದಿಲ್ಲ ಎಂದು ಎಷ್ಟು ಬಾಧೆ ಪಟ್ಟಿರುತ್ತಾಳೆ. ಹಾಗೆ ದೇವರ ಬಳಿ ಕೂಡ ಪ್ರಾರ್ಥಿಸಿರುತ್ತಾರೆ. ದೇವರು ಮಾತ್ರ ತಪ್ಪಿ ಹೋದಂತ ಮಗನನ್ನು ತಿರುಗಿ ಯಾಕೋಬೆದಳಿಗೆ ಸಿಗುವಂತೆ, ತನ್ನ ಮಗನನ್ನು ತಾನೇ ನೋಡಿಕೊಳ್ಳುವಂತೆ ದೇವರು ಮಾಡಿದರು. ನೋಡಿ ದೇವರ ಮಕ್ಕಳೇ, ಯಾರು ಹುಟ್ಟುವ ಎಲ್ಲಾ ಗಂಡು ಕೂಸುಗಳನ್ನು ಸಾಯಿಸಬೇಕು ಎಂದು ಕಠಿಣವಾದ ಆಜ್ಞೆಯನ್ನು ಕೊಟ್ಟಿದ್ದರೋ, ಆ ಫರೋಹನನ ಮಗಳೇ ತಿರುಗಿ ತನಗೆ ಗೊತ್ತಿಲ್ಲದೇನೆ ಯಾಕೋಬೆದಳಿಗೆ ಮಗುವನ್ನು ಸಾಕುವುದಕ್ಕೆ ಕೊಟ್ಟಳು. ಆ ಹುಡುಗನು ಬೆಳೆದಾಗ ಅವನನ್ನು ಫರೋಹನನ ಮಗಳ ಹತ್ತಿರ ತೆಗೆದುಕೊಂಡು ಬಂದಳು. ಆಗ ಫರೋಹನನ ಮಗಳು ಅವನನ್ನು ನೀರಿನಿಂದ ಎಳೆದೆ ಎಂದು ಮೋಶೆ ಎಂದು ಹೆಸರಿಟ್ಟಳು. ಯಾಕೋಬೆದಳು ಮೋಶೆಯನ್ನು ಸಾಕುವಾಗ ಖಂಡಿತ ಐಗುಪ್ತರ ವಿಚಾರವನ್ನು, ಐಗುಪ್ತದಲ್ಲಿ ಇಸ್ರಾಯೇಲ ಜನರು ದಾಸತ್ವದಲ್ಲಿ ಇರುವುದನ್ನು, ಅವರು ಪಡುತ್ತಿರುವಂಥ ಕಷ್ಟವನ್ನು ಎಲ್ಲವನ್ನು ಹೇಳಿನೇ ಬೆಳೆಸಿರುತ್ತಾಳೆ.
ಯಾಕಂದರೆ ಮೋಶೆ ಬೆಳೆದು ದೊಡ್ಡವನಾದ ಮೇಲೆ ಇಬ್ರಿಯನನ್ನು ಐಗುಪ್ತನು ಹಿಂಸೆ ಪಡಿಸುತ್ತಿರುವಾಗ ಅದನ್ನು ನೋಡಿ ಆ ಐಗುಪ್ತನನ್ನು ಸಾಯಿಸಿಬಿಟ್ಟನು. ಅಷ್ಟೊಂದು ಕೋಪ ಮೋಶೆಗೆ ಬರಬೇಕು ಅಂದರೆ ಯಾಕೋಬ್ಯದಳು ಜನರು ಪಡುತ್ತಿರುವ ಕಷ್ಟಗಳ ಕುರಿತು ಹೇಳಿರುತ್ತಾಳೆ. ಯಾಕೋಬ್ಯದಳು ತನ್ನ ಮಕ್ಕಳನ್ನು ದೇವರಲ್ಲಿ ಚೆನ್ನಾಗಿ ಆತ್ಮಿಕವಾಗಿ ವೈರಾಗ್ಯವಾಗಿ ಬೆಳೆಸಿದಳು. ತಂದೆ ತಾಯಿಯ ಜವಾಬ್ದಾರಿ ಏನೆಂದರೆ ಮೊದಲು ತಮ್ಮ ಮಕ್ಕಳನ್ನು ದೇವರ ಭಯದಲ್ಲಿ, ಪ್ರಾರ್ಥನೆಗಳಲ್ಲಿ, ದೇವರ ಮಾರ್ಗದಲ್ಲಿ ನಡೆಯುವುದನ್ನು ಕಲಿಸಬೇಕು. ಯಾಕಂದರೆ ತಂದೆ ತಾಯಿಯರೇ ದೇವರಲ್ಲಿ ಸರಿಯಾಗಿ ನಡೆಯುವುದಿಲ್ಲ, ದೇವರಿಗೆ ಭಯಪಡೋದಿಲ್ಲ. ತಂದೆ ತಾಯಿ ಹೇಗೆ ಇರುತ್ತಾರೋ ಎಂದು ಮಕ್ಕಳು ಗಮನಿಸುತ್ತಾರೆ. ನಾವು ಪ್ರಾರ್ಥನೆಯಲ್ಲಿ, ಕುಟುಂಬಗಳನ್ನು ನಡೆಸುವುದರಲ್ಲಿ, ದೇವರ ಭಯದಲ್ಲಿ ಸರಿಯಾಗಿ ನಡೆದರೆ ಮಕ್ಕಳು ಸಹ ಕೆಲವೊಂದು ಸಾರಿ ನಮ್ಮ ನಡವಳಿಕೆಗಳನ್ನು ನೋಡಿ ದೇವರ ಸೇವೆಯಲ್ಲಿ ಉಪಯೋಗ ಆಗುತ್ತಾರೆ. ಯಾಕೋಬ್ಯದಳು ಅಂದುಕೊಂಡಿರುತ್ತಾಳೆ, ಇನ್ನು ಅಷ್ಟೇ ಮುಗೀತು, ನನ್ನ ಮಗ ನನಗೆ ಸಿಗೋದಿಲ್ಲ ಎಂದು. ಆದರೆ ದೇವರು ತನ್ನ ಮಗನನ್ನು ಯಾಕೋಬ್ಯದಳಿಗೆ ನೋಡಿಕೊಳ್ಳುವಂತೆ ಕೃಪೆ ತೋರಿಸಿದರು. ದೇವರು ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ ಒಂದು ಉದ್ದೇಶವನ್ನು ಇಟ್ಟಿರುತ್ತಾರೆ. ಅದನ್ನು ದೇವರೇ ನೆರವೇರಿಸುತ್ತಾರೆ. ಯಾಕೋಬ್ಯದಳು ಊಹೆ ಕೂಡ ಮಾಡಿಲ್ಲ ಮಗನು ತಿರುಗಿ ಸಿಗುತ್ತಾನೆ ಎಂದು. ಇಸ್ರಾಯೇಲರನ್ನು ತನ್ನ ಮಗನ ಮುಖಾಂತರ ದೇವರು ಬಿಡಿಸುತ್ತಾರೆ ಎಂದು. ಹಲ್ಲೆಲೂಯಾ. ನಮ್ಮ ಮಕ್ಕಳನ್ನು ದೇವರಿಗಾಗಿ ಉಪಯೋಗ ಆಗೋ ರೀತಿ ಬೆಳೆಸಿದರೆ ಖಂಡಿತ ದೇವರು ಉನ್ನತವಾಗಿ, ಅದ್ಭುತವಾಗಿ ನಮ್ಮ ಮಕ್ಕಳನ್ನು ದೇವರು ಉಪಯೋಗ ಮಾಡುತ್ತಾರೆ. ಯಾಕೋಬ್ಯದಳ ರೀತಿ ಬರುವಂಥ ಕಷ್ಟವನ್ನು ಸಹಿಸಿಕೊಂಡು, ಬರುವಂಥ ಶೋಧನೆಯಿಂದ ತಪ್ಪಿಸಿಕೊಂಡು ಭಯಪಡದೆ ದೇವರಲ್ಲಿ ನಡೆಯಬೇಕು. ಆಮೇಲೆ ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೆ, ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಈ ಒಂದೊಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಯಾಕೋಬ್ಯದಳ ರೀತಿ ಕರ್ತನೆ, ಯಾವುದಕ್ಕೂ ಭಯಪಡದೆ ಸ್ವಾಮಿ, ಎಲ್ಲ ಶೋಧನೆಗಳಿಂದ ತಪ್ಪಿಸಿಕೊಂಡು ಕರ್ತನೆ ಅಪ್ಪ, ಜಾರಿ ಹೋದಂಥ ಮಗನು ತಿರುಗಿ ಅವಳ ಕೈಗೆ ಸಿಕ್ಕಾಗ ಕರ್ತನೆ ಉತ್ತಮವಾಗಿ ಅವಳು ಬೆಳೆಸಿದಳು ಕರ್ತನೆ. ದೇವರೇ, ಅದೇ ರೀತಿ ಕರ್ತನೆ ನಮ್ಮ ಮಕ್ಕಳನ್ನು ಕರ್ತನೆ ನಾವು ಕರ್ತನೆ ನಿನ್ನ ಸೇವೆಯಲ್ಲಿ ವೈರಾಗ್ಯವಾಗಿ ಬೆಳೆಸಲಿಕ್ಕೆ ಕರ್ತನೆ ಯಾಕೋಬಳ ರೀತಿ ಒಂದು ಜ್ಞಾನ, ಒಂದು ಪ್ರಾರ್ಥನಾ ಶಕ್ತಿ ಕರ್ತನೆ, ಒಂದು ತಿಳುವಳಿಕೆನ ಕೊಡ್ರಿ ಕರ್ತನೆ. ನೀವು ನಮ್ಮನ್ನ ನಡೆಸ್ರಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ಕೊಳ್ತೇವಪ್ಪ. ಆಮೇನ್.